ಮಾಡುವಂತಹ ನಮ್ಮ ನಾಡಲ್ಲಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಮಾತನಾಡಿದಂಥದ್ದು ಎಷ್ಟು ಸರಿ? ನಿಜಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಧ್ರುವಂತ್ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ಹೇಳೋರು ಕೇಳೋರು ಇಲ್ವಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಧ್ರುವಂತ್? ಏನಾಗಿದೆ? ಆರ್ ಯು ಓಕೆ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಕರಿತೀವಿ. ಇದನ್ನ ಓದೋದಕ್ಕೆ ನನಗೂ ಕೂಡ ಬೇಸರ ಆಗುತ್ತೆ. ಬೇಡವಾಗದೇ ಇರೋದನ್ನ ಕಟ್ ಮಾಡಿ ಬಿಸಾಕ್ತಾರೆ. ನೋಬಡಿ ಈಸ್ ಗೆಟಿಂಗ್ ವೆರಿ ಫ್ರೆಶ್. ಇಟ್ ಇಸ್ ಫ್ರೆಶ್ ಆರ್ ನಾಟ್? ಆರ್ ಯು ಗಿವಿಂಗ್ ದ ಸರ್ಟಿಫಿಕೇಟ್ಸ್? ನಿಮ್ಗೆ ಏನಾದರೂ ಸರ್ಕಾರನೋ ಅಥವಾ ಯಾವುದಾದ್ರೂ ಒಂದು ಅಥಾರಿಟಿನೋ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತ್ಕೊಳ್ಳಪ್ಪ ಅಂತ ನಿಮ್ಗೇನು ಅಧಿಕಾರ ಕೊಟ್ಬಿಟ್ಟಿದಾರಾ? ಬಟ್ಟೆ ಮೇಲೆ ಮುಳ್ಳು ಬಿದ್ರು ಕೂಡ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಕೂಡ ಹರಿಯೋದು ಬಟ್ಟೆನೆ ಅಂತ ಹೇಳಿ. ವಂಶೋದ್ಧಾರಕ ಬೇಕು, ನಮ್ಮ ವಂಶವನ್ನ ಮುಂದುವರಿಸೋರು ಬೇಕು. ಆ ರೀಸನ್ಗಷ್ಟೇ ಮದುವೆ ಆಗ್ಬೇಕಷ್ಟೇ. ಎಲ್ಲ ಮುಗ್ದೋಗಿರುತ್ತೆ ಮೊದಲೇನೆ. ಲವ್ ಮಾಡ್ಬಿಡ್ತಾರೆ, ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಮದುವೆ ಆಗ್ತಾರೆ. ಯಾವುದನ್ನು ಜನರಲೈಸ್ ಮಾಡ್ತಿದ್ದೀರಾ ಗುರು ನೀವು? ನಿಮ್ಗೆ ಈ ವಿಚಾರವನ್ನ ಮಾತನಾಡುವಂತ ಹಕ್ಕನ್ನು ಕೊಟ್ಟಿದ್ಯಾರು? ಆ ಹಕ್ಕು ಇದೆಯಾ ನಜ್ಮಾ ಅವರಿಗೆ? ಖಂಡಿತವಾಗ್ಲೂ ಇಲ್ಲ. ಹಾಕೋ ಬಟ್ಟೆ ಸರಿ ಇರಲ್ಲ ಹೆಣ್ಮಕ್ಳು. ಹಾಗಿದ್ರೆ ಸೀರೆ ಉಟ್ಕೊಂಡವ್ರ ಮೇಲೆ ಆಗಲ್ವಾ? ಆ ಒಂದು ಭಾವನೆ, ಆ ಒಂದು ಎಮೋಷನ್, ಅದನ್ನೇ ಒಂದು ಕೆಟ್ಟದಾಗಿ ಬಿಂಬಿಸುವಂತಹ ಕೆಲಸವನ್ನ ಯಾಕೆ ಮಾಡಬೇಕು? ಮುದ್ದಣ್ಣ ಮನೋರಮೆ ಎಂಥ ಅದ್ಭುತವಾದ ಉದಾಹರಣೆ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ. ಇಂಥ ಒಂದು ಪರಂಪರೆಯ ಬಗ್ಗೆ ಮಾತಾಡ್ತಾ ನೀವು ಆ ಪರಂಪರೆಯನ್ನ ಕೂಡ ದೂಷಿಸುವಂತಹ ಒಂದು ದಾಟಿಯಲ್ಲಿ ನೀವು ಮಾತಾಡಿದ್ದೀರಾ. ತಿಳಿದು ಮಾತಾಡಿದಿರೋ, ತಿಳಿದೇ ಮಾತಾಡಿದಿರೋ. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂಥದ್ದು ಇದಕ್ಕೆ ಹೇಳ್ತಾರೆ ಅಂತ ಅನ್ಸುತ್ತೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್ ಕಂಟೆಂಟ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಈ ವಿಚಾರವನ್ನ ಹೇಗೆ ಹೇಳಬೇಕು? ನಿಜಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಧ್ರುವಂತ್ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ಹೇಳೋರು ಕೇಳೋರು ಇಲ್ವಾ? ಒಂದೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಒಂದೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್ ನಾವು ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಬಟ್ ಒಂದು ಹೆಣ್ಣಿಗೆ ನಮ್ಮಲ್ಲಿ ಇರುವಂತಹ ಸ್ಥಾನಮಾನ, ದೇವತೆ ಅಂತ ಪೂಜೆ ಮಾಡುವಂತಹ ನಮ್ಮ ನಾಡಲ್ಲಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಮಾತನಾಡಿದಂಥದ್ದು ಎಷ್ಟು ಸರಿ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜಕೀಯ ಆಯ್ಕೆಯಾದಂತಹ ನಜ್ಮಾ ನಜೀರ್ ಅವರಿದ್ದಾರೆ. ಅದಕ್ಕೂ ಮುಂಚೆ ಅವ್ರು ಏನೆಲ್ಲ ಹೇಳಿದ್ದಾರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಜಕ್ಕೂ ಇದನ್ನು ಓದೋದಕ್ಕೆ ನನಗೂ ಕೂಡ ಬೇಸರ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಬಾತ್ರೂಮಲ್ಲಿ ಹೂತಾಕ್ತಾರೆ, ಕಟ್ ಮಾಡಿ ಸೂಟ್ ಕೇಸಲ್ಲಿ ಹಾಕ್ತಾರೆ, ಟ್ಯಾಂಕಲ್ಲಿ ಹಾಕ್ತಾರೆ, ಸಿಮೆಂಟಲ್ಲಿ ಹಾಕ್ತಾರೆ, ಕರ್ಕೊಂಡೋಗಿ ತಳ್ತಾರೆ, ಕುಡಿಸಿ ಮಾಡಿ ಇನ್ನೇನೋ ಮಾಡ್ತಾರೆ, ಬೇಡವಾಗದೇ ಇರೋದನ್ನ ಕಟ್ ಮಾಡಿ ಬಿಸಾಕ್ತಾರೆ, ನಮ್ಮನ್ನು ಬೇಕಾದಂಗೆ ಯೂಸ್ ಮಾಡ್ಕೋತಾರೆ, ತಮ್ಮ ಒಂದು ಫಿಸಿಕಲ್ ಸುಖ ಶಾಂತಿಗೋಸ್ಕರ ಹೆಂಗ್ ಬೇಕೋ ಹಂಗೆ ಬೆಳೆಸ್ಕೋತಾರೆ. ಎಲ್ಲದನ್ನು ಮಾಡಿ ಮುಗಿಸ್ಕೊಂಡು ಅದಾದ ನಂತರ ಮದುವೆ ಆಗ್ತಾರೆ. ಮದುವೆಗಿನ ಮುಂಚೆನೆ ಸಂಸಾರವನ್ನ ಮಾಡಿರ್ತಾರೆ, ಹೆಣ್ಣಾಗ್ಲಿ ಗಂಡಾಗ್ಲಿ. ಯಾಕೆ ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ರು? ಇದು ಎಷ್ಟು ಸರಿ? ಅದಲ್ಲದೆ ಈ ವಿಚಾರದ ಬಗ್ಗೆ ನಾವು ಅವ್ರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದು, ಹೌದು ಮಾತನಾಡಿದ್ದೀನಿ, ಬಟ್ ನಾನು ಬೇರೆ ರೀತಿಯಾಗಿ ಹೇಳಿದ್ದು ಅನ್ನುವಂಥ ಒಂದು ಸಮರ್ಥನೆಯನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಕ್ಲಾರಿಟಿ ಕೊಡೋಕ್ಕೂ ಕೂಡ ಅವ್ರು ರೆಡಿ ಇರಲಿಲ್ಲ. ಎಸ್ ಮ್ಯಾಮ್, ವೆಲ್ಕಮ್ ಟು ದ ಶೋ. ಅಂಡ್ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಕರಿತೀವಿ. ನಿಜ. ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸಲಾಗುತ್ತದೋ ಅಲ್ಲಿ ದೇವರು ನೆಲೆಸಿರುತ್ತಾನೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ನಮಗೆ ಹೇಳ್ಕೊಟ್ಟಿರುವಂಥ ಅಂಶ. ಮತ್ತು ಎಲ್ಲ ಧರ್ಮಗಳು ಕೂಡ, ಎಲ್ಲ ಧರ್ಮ ಗ್ರಂಥಗಳು ಕೂಡ ಇದನ್ನೇ ಹೇಳ್ಕೊಡ್ತವೆ, ಹೆಣ್ಮಕ್ಳಿಗೆ ಗೌರವಿಸಬೇಕು ಅಂತ. ಮಾತಿನ ಓಘದಲ್ಲಿ, ಮಾತಿನ ಭರದಲ್ಲಿ ಸಾಮಾಜಿಕವಾಗಿ ಗುರುತಿಸ್ಕೊಂಡಿರುವಂಥವ್ರು ಅಥವಾ ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಂಡಿರುವಂಥವ್ರು ನಾವು ಏನು ಮಾತಾಡ್ತೀವಿ ಅನ್ನೋದನ್ನು 100 ಬಾರಿ ಯೋಚನೆ ಮಾಡಿ ಮಾತಾಡಬೇಕು. ಕರೆಕ್ಟ್. ನಾವೇನು ಮಾತಾಡಿದ್ರು ಕೂಡ ನಮಗೆ ಆದ ಒಂದಷ್ಟು ಫಾಲೋವರ್ಸ್ ಇರ್ತಾರೆ. ಅದು ಏನು ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ದಾರೆ ಅಂತಂದಾಗ ಅವ್ರನ್ನೇ ಫಾಲೋ ಮಾಡುವಂಥ ಒಂದಷ್ಟು ಜನ ಇರ್ತಾರೆ, ಯಂಗ್ಸ್ಟರ್ಸ್ ಇರ್ತಾರೆ. ಅಂಥವ್ರಿಗೆ ನಾವು ಯಾವ ಮೆಸೇಜ್ನ ಕನ್ವೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ. ಮಾತಿನ ಓಕದಲ್ಲಿ, ಮಾತಿನ ಭರದಲ್ಲಿ ನೀವು ಹೀಗೆ ಮಾತಾಡ್ಬಿಟ್ರೆ, ಒಂದು ಬೆರಳು ನೀವು ಜಗತ್ತಿನ ಕಡೆಗೆ ತೋರಿಸ್ತಾ ಇದ್ರೆ ಇನ್ನು ಉಳಿದ 4 ಬೆರಳು ನಿಮ್ಮನ್ನ ತೋರಿಸ್ತಾ ಇರುತ್ತೆ, ಮತ್ತೆ ಇನ್ನೊಂದು ನಿಮ್ಮ ಕುಟುಂಬವನ್ನ ತೋರಿಸ್ತಿರುತ್ತೆ. ನನಗೆ ಬೇಜಾರಾಗಿದ್ದೇನು ಅಂತ ಅಂದ್ರೆ ಕಮೆಂಟ್ಸ್ಗಳು ಓದ್ದೆ ನಾನು. ಅವ್ರ ವಿಡಿಯೋ ಕೆಳಗಡೆ ಕಮೆಂಟ್ಸ್ಗಳನ್ನ ಓದ್ದೆ. ಅಲ್ಲಿ ಧ್ರುವಂತ್ ಅವರೇ, ಬಹುತೇಕ ಜನರು ನಿಮ್ಮ ಅಕ್ಕ, ತಂಗಿ, ಅಮ್ಮ, ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಮಾತಿನ ಓಘದ ಭರಕ್ಕೆ ನೀವು ನಿಮ್ಮ ಮನೆ ಹೆಣ್ಮಕ್ಳನ್ನ ಯಾಕೆ ಬೈಸಕ್ ಹೊರಟಿದ್ದೀರಾ? ನಿಜ. ನೀವು ಜನರಲೈಸ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಬೇಕಾಬಿಟ್ಟಿ ಹಾಗೆ ಮಾತಾಡ್ಬಿಟ್ಟಿದ್ದೀರಾ.
ಫಿಸಿಕಲ್ ಪ್ರೆಷರ್ಗೋಸ್ಕರ ಮಾಡ್ತಾರೆ. ಹಾಗಿದ್ರೆ ಹೆಣ್ಣು ಮಕ್ಕಳನ್ನ ಎಲ್ಲಾ ಕಡೆ ತಪ್ಪು ಮಾಡೋದು. ರೋಜಾ, ದಿನಕ್ಕೆ 80ರಿಂದ 86 ಕೇಸ್ಗಳು ಎಸ್ ರೋಜಾ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಭಾರತ ದೇಶದಲ್ಲಿ ದಿನಕ್ಕೆ 81ರಿಂದ 86 ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ. ರಿಜಿಸ್ಟರ್ ಆಗ್ತಾ ಇರೋ ಕೇಸ್ಗಳು 81ರಿಂದ 86. ಗೊತ್ತಿಲ್ಲದೆ ಇರೋದು ಮಾನ ಮರ್ಯಾದೆ ಗಂಜಿ ಬಾಯಿ ಮುಚ್ಕೊಂಡು ಇರುವಂತಹ ಪ್ರಕರಣಗಳು ಎಷ್ಟಿರಬಹುದು. ಕರೆಕ್ಟ್. ನಾವಿವತ್ತು 20 ವರ್ಷದ ಹಿಂದೆ ನಡೆದಿರುವಂತಹ ಶುಭಾ ಕೇಸ್, ಹೌದು ಅಫ್ಕೋರ್ಸ್ ತಪ್ಪು, ಎಂಗೇಜ್ಮೆಂಟ್ ಆಗಿದ್ದ ಹುಡುಗನ್ನ ಸಾಯಿಸಿದ್ದು, ಆದ್ರೆ 20 ವರ್ಷದ ಹಿಂದಿನ ಒಂದು ಕೇಸನ್ನ ನೆನಪಿಸ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ರೇರೆಸ್ಟ್ ಹೆಣ್ಮಕ್ಳು ಗಂಡು ಮಕ್ಳನ್ನ ಸಾಯಿಸಿರೋದು ನಿಜ. ಆದ್ರೆ ಪ್ರತಿ ದಿನ ನಡೀತಾ ಇದೆಯಲ್ಲಪ್ಪ. ಮೊನ್ನೆ ಮಂಗಳೂರು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಟಾ ಬಯಲಲ್ಲಿ ಹಗಲು ಹೊತ್ತಲ್ಲಿ ಲಾವಣ್ಯ ಅನ್ನುವಂಥ ಹೆಣ್ಮಗಳನ್ನ ಒಬ್ಬ ಗಂಡು ಮಗ ಸಾಯಿಸ್ಬಿಟ್ನಲ್ಲ. ಹಾಗಿದ್ರೆ ನಾವೆಲ್ಲ ಗಂಡಸರನ್ನ ಜನರಲೈಸ್ ಮಾಡಿ ಬೈಯ ಕೂತ್ಕೊಬಿಡೋಣವಾ? ಮೈಕ್ ಸಿಕ್ತು ಅಂತ ಹೇಳಿ, ಮಾಧ್ಯಮ ಇದೆ ನಮ್ ಕಣ್ಣೆದ್ರಿಗೆ, ಕ್ಯಾಮ್ರಾ ಇದೆ ನಮ್ ಕಣ್ಣೆದ್ರಿಗೆ ಅಂತ ಹೇಳಿ ಎಲ್ಲಾ ಗಂಡಸರು ಹಿಂಗೇರಿ, ಎಲ್ಲಾ ಗಂಡಸರು ಲಸ್ಟ್ ಹಿಂದೆನೆ ಹೋಗೋದು, ಎಲ್ಲಾ ಗಂಡಸರು ಕ್ರೂರಿಗಳು, ಎಲ್ಲಾ ಗಂಡಸರು ಕೊಲೆಗಡುಕರು ಹೇಳಕ್ಕಾಗತ್ತಾ? ನಾವ್ ಹಾಗೆ ಜನರಲೈಸ್ ಮಾಡಿ ಮಾತಾಡಕ್ಕಾಗತ್ತಾ? ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ, ಮನುಷ್ಯನ ಮಾನಸಿಕ ಸ್ಥಿತಿಗಳು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಅವನ್ಯಾರೋ ಕೊಲೆ ಮಾಡ್ದ, ಆದ್ರೆ ಜೀವ ಕೊಡುವಷ್ಟು ಪ್ರೀತಿಸುವಂತಹ ಗಂಡಸರು ಕೂಡ ನಮ್ಮ ನಡುವೆ ಇದ್ದಾರೆ. ನಿಜ. ಅದ್ರ ಜೊತೆಗೆ ನಜ್ಮಾ, ಮದುವೆ ಅಂದ್ರೆ ಅದೊಂದು ಭಾವನೆ, ಅದೊಂದು ಸಂಬಂಧ, ಅದೊಂದು ಪ್ರೀತಿ, ಗೌರವ. ಅದಕ್ಕೆ ನಮ್ಮ ಭಾರತದಲ್ಲಿ ಅದರದೇ ಆದಂಥ ಒಂದು ಸಂಸ್ಕೃತಿ, ಪರಂಪರೆ, ಇತಿಹಾಸ ಎಲ್ಲವೂ ಕೂಡ ಇದೆ. ಅದನ್ನ ಎಷ್ಟು ಹೀಯಾಳಿಕೆಯಾಗಿ ಮಾತನಾಡಿದ್ದಾರೆ ಅಂದ್ರೆ, ಜಸ್ಟ್ ಅದೊಂದು ಫಂಕ್ಷನ್ ಅಂತೆ ಮದುವೆ ಅಂತ ಹೇಳಿದ್ರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಧ್ರುವಂತ್? ಏನಾಗಿದೆ? ಆರ್ ಯು ಓಕೆ? ಮದುವೆ ಅನ್ನುವಂಥ ಒಂದು ಸಂಬಂಧಕ್ಕೆ ಈ ರೀತಿಯಾದಂಥ ಒಂದು ಪದವನ್ನ ಯೂಸ್ ಮಾಡೋದು ಇದು ರೈಟಾ? ಏನ್ ಹೇಳ್ತೀರಾ ಇದಕ್ಕೆ? ಅವ್ರು ಮಾತಾಡ್ತಾ ಪ್ರೀತಿ ಪ್ರೇಮದ ಬಗ್ಗೆ ಮೊದಲು ಶುರು ಮಾಡ್ತಾರೆ. ಆಮೇಲೆ ಅವರು ನಮ್ಮ ಮೈಥಾಲಜಿ ಬಗ್ಗೆ ಮಾತಾಡ್ತಾರೆ. ಒಬ್ಬ ಮೈಥಾಲಜಿನ ಅವರು ಚೆನ್ನಾಗಿ ಅಥವಾ ಸರಿಯಾಗಿ ಓದ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಮ್ಮ ಭಾರತೀಯ ಮೈಥಾಲಜಿನಲ್ಲಿ ಪ್ರೇಮಕ್ಕೆ ಮತ್ತು ವಿವಾಹಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಹೌದು. ನಮ್ಮ ಮೈಥಾಲಜಿನಲ್ಲಿ ವರಿಸುವುದು, ಪ್ರೇಮಿಸುವುದು ಇದಕ್ಕೆ ತುಂಬಾ ದೊಡ್ಡ ಸ್ಥಾನಮಾನವನ್ನ ಕಟ್ಕೊಡಲಾಗಿದೆ. ಆಯ್ತಾ? ಇಡೀ ನೀವು ಪ್ರಪಂಚದ ಇತಿಹಾಸವನ್ನ ಅಥವಾ ಪ್ರಪಂಚದ ಮೈಥಾಲಜಿಯನ್ನ ತೆಗೆದು ನೋಡಿದ್ರೂ ಕೂಡ, ಇತಿಹಾಸ ಮತ್ತೊಂದ್ ಕಡೆ ಮೈಥಾಲಜಿ ಎರಡೂ ಕೂಡ ಹೆಣ್ಣನ್ನ ಪ್ರೀತಿಸುವ ರೀತಿ, ವರಿಸಿಕೊಳ್ಳುವ ರೀತಿ, ಗಂಡನ್ನ ಹೆಣ್ಣು ಒಲಿಸಿಕೊಳ್ಳುವ ರೀತಿಗೆ ಎಂತೆಂಥ ಉದಾಹರಣೆಗಳಿದೆ. ಶಿವ ಪಾರ್ವತಿ ಎಂಥ ಅದ್ಭುತವಾದ ಉದಾಹರಣೆ. ಮುದ್ದಣ್ಣ ಮನೋರಮೆ ಎಂಥ ಅದ್ಭುತವಾದ ಉದಾಹರಣೆ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ. ಇಂಥ ಒಂದು ಪರಂಪರೆಯ ಬಗ್ಗೆ ಮಾತಾಡ್ತಾ ನೀವು ಆ ಪರಂಪರೆಯನ್ನ ಕೂಡ ದೂಷಿಸುವಂತಹ ಒಂದು ದಾಟಿಯಲ್ಲಿ ನೀವು ಮಾತಾಡಿದ್ದೀರಾ. ತಿಳಿದು ಮಾತಾಡಿದಿರೋ, ತಿಳಿದೇ ಮಾತಾಡಿದಿರೋ, ಮೈಥಾಲಜಿಯನ್ನ, ಹಿಸ್ಟ್ರಿಯನ್ನ ಎರಡನ್ನೂ ಕೂಡ ಓದ್ಕೊಳ್ಳಿ. ನಮ್ಮ ರಾಜ ಪರಂಪರೆಗಳು ಅಲ್ಲಿ ರಾಣಿಯರಿಗೆ ಯಾವ ಸ್ಥಾನ ಇರ್ತಾ ಇತ್ತು, ರಾಣಿಯರಿಗೆ ಯಾರು ಹುಡುಗ ಇಷ್ಟ ಆಗ್ತಾನೆ ಆ ಹುಡುಗನ್ನ ಒರೆಸಿಕೊಳ್ಳುವಂತಹ ವರಾನ್ವೇಷಣೆಯ ಪ್ರಕ್ರಿಯೆಗೆ, ಸ್ವಯಂವರದ ಪ್ರಕ್ರಿಯೆಯಲ್ಲಿ ಹೆಣ್ಣಿಗೆ ಪ್ರಮುಖ ಸ್ಥಾನವನ್ನ ಕೊಟ್ಟು ಕರೆದು ಕೂರಿಸಿ ನಿನ್ಗೆ ಯಾವ ಹುಡುಗ ಬೇಕು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ತರಹದ ಒಂದು ಹಿಸ್ಟಾರಿಕಲ್ ಆದಂತಹ ಪ್ರೇಮ, ವಿವಾಹ, ಇದಕ್ಕೆ ಒಂದು ಹಿಸ್ಟಾರಿಕಲ್ ಆದಂತಹ ಟಚ್ ತುಂಬಾ ಚೆನ್ನಾಗಿ, ತುಂಬಾ ಪ್ಯೂರ್ ಆಗಿ, ಪವಿತ್ರವಾಗಿ ಕಟ್ಟಿಕೊಡಲಾಗಿದೆ. ನಿಜ. ಹೆಣ್ಣಿನ ಪ್ರಾಮುಖ್ಯತೆ ಆ ಕಾಲದಿಂದಲೂ ಎಷ್ಟಿತ್ತು ಹಿಸ್ಟಾರಿಕಲಿ, ಮೈಥಾಲಜಿಕಲಿ ಅನ್ನೋದು ಹಿಸ್ಟ್ರಿಯನ್ನ, ಮೈಥಾಲಜಿಯನ್ನ ಓದಿದಾಗ ಅರ್ಥ ಆಗತ್ತೆ. ಆದ್ರೆ ನೀವು ಇದ್ರ ಉಲ್ಲೇಖನ ಮಾಡಿ ಇವತ್ತಿನ ಹೆಣ್ಮಕ್ಳು ಎಲ್ಲ ಮರ್ತು ಬಿಡಿದ್ದಾರೆ, ಲವ್ ಮಾಡ್ಬಿಡ್ತಾರೆ, ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಮದುವೆ ಆಗ್ತಾರೆ. ಯಾವ್ದನ್ನ ಜನರಲೈಸ್ ಮಾಡ್ತಿದ್ದೀರಾ ಗುರು ನೀವು? ಯಾವ್ದನ್ನ ಜನರಲೈಸ್ ಮಾಡ್ತಿದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.